ಯವ್ವ ಪವಿತ್ರಾಗ ಗಂಡ ಕೂಸಾಗೈತಂತವೆ. ಹೌದಾ? ಚಲೋ ಆತಪ್ಪ ಯಪ್ಪ. ವಂಶಧಾರಕನೇ ಹುಟ್ಟಿದ ನಾಳೆ. ಯಾವಾಗ ಬಂದು ಯಾವಾಗ ಹೇಳಿದ್ರೆ? ಬೆಳಗಿನ ಜಾವ 5 ಗಂಟೆಗೆ ಆಗೈತಂತ. ಇದು ಮುಹೂರ್ತ ನಕ್ಷತ್ರ ಎಲ್ಲ ಕೇಳಿಸ್ಬೇಕು. ನೀವೀಗ ಬರಬೇಡ್ರಿ, ಅದೊಂದು ಸ್ವಲ್ಪ ಕೇಳಿಸಿದ್ಮೇಲೆ ನಾನು ನಿಮ್ಗೆ ಹೇಳ್ತೇವೆ ಅಂತ ಮಾವಾರ ಹಚ್ಚಿದ್ರು. ಹೌದಪ್ಪ. ಮಾರಿ ನೋಡೋದು ಅದು ಇರಂಗಿಲ್ಲ ಒಂದೊಂದ್ಸಲ. ಯಾಕಂದ್ರೆ ಹುಟ್ಟಿದ ಮುಹೂರ್ತ ಕೆಲವೊಮ್ಮೆ ತಂದಿ ಮ್ಯಾಗ ಬಂದಿರ್ತೈತಿ, ಅಮ್ಮನ ಮ್ಯಾಗ ಬಂದಿರ್ತೈತಿ, ಕೆಲವೊಮ್ಮೆ ಯಾರ ಮ್ಯಾಗೂ ಇರಂಗಿಲ್ಲ ಬಿಡ. ಆದ್ರೂ ಒಂದು ಸ್ವಲ್ಪ ಮುಹೂರ್ತ ಇವೆಲ್ಲ ಟೈಮ್ ಎಲ್ಲ ಕೇಳಿಸ್ಬೇಕಾಕತಿ. ಯಾಕಂದ್ರೆ ಕೆಲವೊಮ್ಮೆ ಮಕಾನು ಏನಾರ ಪೂಜೆ ಮಾಡಿಸಿ ಆಮೇಲೆ ನೋಡಿದಿರ್ತೈತಿ. ಹೌದು, ಅವ್ರು ಹೇಳೋದು ಒಂದು ರೀತಿ ಬರಬರಿನ. ಒಟ್ಟು 5 ಗಂಟೆಗೆ ಆಗೈತಂತೇನೆ. ಚಲೋ ಆತ್ ಬಿಡಪ್ಪ. ಹೆಂಗ ದೇವ್ರನ್ನ ಕಂಡ್ಬಿಟ್ನಲ್ಲ, ಅಷ್ಟ ಸಾಕು. ಹಬ್ಬ ದವಾಖಾನೆಯಿಂದ ಮನೆಗೆ ಕರ್ಕೊಂಡು ಹೋಗ್ಯಾರಂತ ಏನ ಇರ್ಬೇಕಂತ ಹೇಳಾರಂತ? ನಾರ್ಮಲ್ ಹೆರಿಗೆಲ್ಲ ಮನ್ಯಾಗ ಇದು ಇವತ್ತು ಒಂದೇ ದಿನ ಬಿಟ್ಟು ಕರ್ಕೊಂಡು ಹೋಗ್ರಿ ನಾಳೆ ಅಂತ ಹೇಳ್ಯಾರಂತ. ಹೌದಾ? ಚಲೋ ಆತ್ ಬಿಡವಾ. ಚಲೋ ಆತ್ ಬಿಡಪ್ಪ ಯಪ್ಪ. ಒಟ್ಟು ಒಳ್ಳೇದಾತಲ್ಲ ಅಂತ. ಸ್ವೀಟ್ ಹಂಚ್ಬೇಕಲ್ಲ ಇವತ್ತು ಸಂಜೆಗೆ ಬರ್ತಾ. 1 ಕಿಲೋ ಚಲೋ ಮೋತಿಚೂರು ಉಂಡಿ ತೊಗೊಂಬರ್ಲಾ. ಎಲ್ಲಾರ್ಗಿ ಕೊಟ್ಟು ಸುದ್ದಿ ಹೇಳ್ಬೇಕು ನಾನು. ಜಿಲೇಬಿ ತಂದ್ಬಿಡ್ತೇನೆ ಬಿಡ್ವಿ. ಹೆಣ್ಣು ಹುಟ್ಟಿದ್ರೆ ಜಿಲೇಬಿ ಹಂಚ್ತಾರ, ಗಂಡು ಹುಟ್ಟಿದ್ರೆ ಉಂಡಿ ಹಂಚ್ತಾರ, ಗೊತ್ತನ? ಓ, ಸ್ವೀಟ್ನ್ಯಾಗೂ ಹಿಂಗೆಲ್ಲ ಐತ್ಯಾ? ಆತ್ ತಗೋ, ನೀ ಹೇಳ್ದಂಗೆ ಆಗ್ಲಿ ಹಂಗಾರ. ಉಂಡಿ ಮೋತಿಚೂರನ್ನ ಚಲೋದ ಇದು ಯಾವ್ದಾರು ಚಲೋ ಈ ಬೇಕ್ರಿಯಾಗ ನೋಡಿ 1 ಕಿಲೋ ತರ್ತೇನೆ ತಗೋ, ಹಂಚವಂತಿ. ಹಂಗಯ್ಯವ. ಮತ್ತೀಗ ಅಕಸ್ಮಾತ್ ಫೋನ್ ನೋಡಿ ಇದು ಫೋನ್ ಹಚ್ಚಿ ಏನಾರ ಮುಹೂರ್ತ ಕೇಳ್ಸೇವಿ ಏನಿಲ್ಲ ಬರ್ರಿ ಅಂದ್ರೆ ನಾನು ನಿಮ್ಗೆ ಉಂಡಿ ತಂದು ಕೊಟ್ಟು ಸಂಜೆ ಕಲ್ಲೇ ಹೋಗ್ತೀನಿ, ನಾಳೆ ಗೀಳು ಬರ್ರಿ ನೀವು. ಹಂಗಾರ ಇಲ್ಲಿ ನೋಡಿಲ್ಲ, ಒಂದಿಟ್ಟು ಸಂತಿ ಬರಿತೀನಿ. ಕೊಬ್ಬರಿ, ಒಣ ಕೊಬ್ಬರಿ ಮನ್ಯಾಗ ಅದಾವು. ಒಂದು ಅರ್ಧ ಕಿಲೋ ಉತ್ತತ್ತಿ, ಆಮೇಲೆ ಆಳವಿ, ಆಮೇಲೆ ಅಂಟು, ಆಮೇಲೆ ಗೋಡಂಬಿ, ತುಪ್ಪ ಇವೆಲ್ಲ ತರ್ಬೇಕು ನೋಡ್ಲಾ. ನಾ ಹೇಳ್ತೇನೆ ಬೇಕಾರೆ, ಏನಂತಿ? ಯಾಕಂದ್ರೆ ಅವೆಲ್ಲ ಕೊಬ್ಬರಿ ಖಾರ ಮಾಡ್ಬೇಕಂದ್ರೆ ಎಲ್ಲ ಬೇಕವು. ಓ ಹೌದನ್ ಬೇ, ಆತ ಹಂಗ ಮಾಡ್ತೇನೆ ತೋ. ಹಂಗಾರ ತೊಗೊಂಬರ್ತೇನೆ ತೋ. ಕೊಬ್ಬರಿ ಖಾರ ಮಾಡ್ಕೊಂಡೆ ಕುಸಿಗೆ ಒಂದು ಮೆತ್ತನೊಂದು ಅಂಗಿ ತೊಗೊಂಡು ಮಲ್ಲಿ ನಂಗೆ ತುಂಬಾರಲ್ಲ. ಯಾಕಂದ್ರೆ ಮೆತ್ತಗೆ ಅಂಗಿ ಹಾಕಿದಷ್ಟು ಕೂಸು ಆರಾಮಿರ್ತಾವೆ. ಈ ಟೈಮ್ನಾಗ ಚುಚ್ಚು ಗಿಚ್ಚು ಹಾಕೋದಿಲ್ಲ. ಮೊನ್ನೆ ಶಾಂತಕ್ಕ ಅರ್ಬಿ ಕೊಡ್ತೇನೆ ಅಂದಿದ್ಲು. ಯಾಕಂದ್ರೆ ಆಕೆ 2 ಮೊಮ್ಮಕ್ಕಳು ಹುಟ್ಟಿದ್ವಲ್ಲ. ತಡಿ ಹೋಗಿ ಅರ್ಬಿ ಕೊಡ್ತೇನೆ, ತೆಗೆದಿಟ್ಟೇನೆ ಪಾರಕ್ಕ ಅಂತ ಹೇಳಾಳ ಬಾಯ್ ಬಿಟ್ಟ. ಪಾಪ ತರಾಕ್ ನೆನಪಾಗಿಲ್ಲ ಏನ. ನಾಕಿ ಮನೆ ಕಡೆ ಹೋಗಿ ಅವನ ಅಂಗಿ ತೊಗೊಂಡು ಬರ್ತೇನೆ, ನಾಳೆ ಹೋಗಿ ಅಲ್ಲಿ ಕೊಟ್ರಾತ. ಅಲ್ವೇ, ನನ್ನ ಮಗ ಅಪರೂಪಕ್ಕೆ ಹೊಸ ಇದು ವರ್ಷಕ್ಕೆ ನನ್ನ ಮಗ ಹುಟ್ಟೈತಿ, ನಾ ಹಳೆ ಅರ್ಬಿ ಹಾಕ್ಲೇನ, ಹೊಸವ ಹಾಕ್ಬಿಟ್ರಾತ್ ಬಿಡು. ಹಂಗಲ್ಲದ, ಹಳೇದು ಹೊಸದು ಪ್ರಶ್ನೆ ಬರೋದಿಲ್ಲ. ಇಷ್ಟಕ್ಕೂ ಶಾಂತಕ್ಕೇನು ಬೇರೆ ಏನಾತ್ ಬಿಡು ಕೊಟ್ರ. ಆಮೇಲೆ ಇನ್ನೊಂದು ಯಾಕೆ ಅವ್ನು ಹಾಕ್ತಾರ ಅಂತಂದ್ರೆ ಅದಕ್ಕೂ ಒಂದು ಅರ್ಥ ಐತಪ್ಪ. ಏನವ ಅಂತ ಅರ್ಥ? ಏನಂದ್ರೆ ಹುಟ್ಟಿದ ಖುಷಿನ್ಗೆ ಮಕ್ಕಳಿಗೆ ಫಸ್ಟಿಗೆ ಈಗ ಹೊಸ ಅರ್ಬಿ ಹಾಕುದಿಲ್ಲ. ಯಾಕಂದ್ರೆ ಅವ್ರ ಚರ್ಮ ಭಾಳ ಅಂದ್ರೆ ಭಾಳ ಅಗದಿ ಸೂಕ್ಷ್ಮ ಇರ್ತೈತಿ. ಹೌದಿಲ್ಲ? ಬರೇ ಒಂದಿಟ್ಟು ಹತ್ತಿ ಕಿಡಿದ್ರೆ ಕೆಂಪಕ್ಕಿರ್ತೈತಿ. ಅಂತ ಚರ್ಮ ಇರೋದಕ್ಕೆ ಹೊಸ ಅಂಗಿ ಹಾಕಕತ್ರ ಅವು ಚುಸ್ತಾವು, ಬಿರುಸಿರ್ತಾವು, ಆಗುದಿಲ್ಲ. ಈ ಮಲ್ಲಿನಂಗಿ, ಮೆತ್ತನಂಗಿ ಇವೇನಕ್ಕವು ಅಂದ್ರೆ ಹಾಕಿ ತೆಗ್ದಿರ್ತಾರಲ್ಲ, ಅವು ಒಗದು ಚಲೋನೇ ಇರ್ತಾವೆ. ಒಗದು ಹಳೆವಾಗಿರ್ತಾವೆ, ಮೆತ್ತಗಿರ್ತಾವೆ. ಅದ್ರಾಗ ನೋಡಿ ಕುಂಚಿಗಿನೂ ಆತ ಹಳೆವ ಉಪಯೋಗಿಸಿದ್ವನ್ನ ತಂದು ಕಟ್ತಾರ. ಆಮೇಲೆ ಸ್ವಲ್ಪ ಕೂಸು ಒಂದು 3 ತಿಂಗಳದ ಮೇಲೆ 4 ತಿಂಗಳದ ಆಗಕ್ಕೆ ಬಂತಂದ್ರೆ ಅವಾಗ ಹೊಸ ಹೊಲ್ಯಾಕೆ ನಿಂದಿರ್ತಾರ, ಹೊಸ ತರಾಕ್ ನಿಂದಿರ್ತಾರ. ಅದಕ್ಕೆ ಈಗ ಮಕ್ಕಳ ಮೈ ಭಾಳ ಸೂಕ್ಷ್ಮ ಇರ್ತೈತೆ, ಅದಕ್ಕೆ ಹಳೆ ಹಾಕ್ತಾರೆ. ಈಗ ಗೊತ್ತನ? ಆಕಿನ ಚಲೋ ಇಟ್ಟಿರ್ತಾವ. ಆಕೆ ಆದ್ರೂ ಆಕೆ ಮೊಮ್ಮಕ್ಕಳಿಗೆ ಕೂಸು ಹುಟ್ಟಿದ್ವನ್ನ ತಂದು ಹಾಕಿದ್ಲು, ಗೊತ್ತನ? ಓ ಹೌದನ? ಹಂಗಾರೆ ಸರಿ. ನಾನೆಲ್ಲೇ ಅವ್ರ ಕಡೆ ಇಸ್ಕೊಂಬರತ್ತೇನಂತ ಮಾಡಿದ್ದೆ. ಆಯ್ತು, ಒಂದು 2 ತಿಂಗಳ ಮಟ್ಟ ಮೆತ್ತನ ಅವ್ನು ಹಾಕೋಲ್ತಕ್ಕ, ಆಮೇಲೆ ಹೊಸವ ಹಾಕಿದ್ರಾತ. ಅಷ್ಟು ಕೊಡೋದಿಲ್ಲ. ಮೆತ್ತಗ ಎಲ್ಲ ಹಾಕೊಂಡು ಲಡ್ ಆಗಿರ್ತಾವ ಅರಿವಿ. ಹುಡುಗರು ಚೋದಿ ಅಂತ ತಡಿತಾವು. ಈಗ ಮನೆಗೆ ಮಂದಿ ಬಂದಾರೆಲ್ಲ ನೋಡಕ್ಕೆ ಬಂದಿದ್ದು ಅರ್ಬಿ ಕೊಟ್ಟಿರ್ತಾರಲ್ಲ, ತೊಗೊಂಬಂದು ಅವ್ನು ಒಂದೊಂದ್ಸಲ 2 ಸಲ ಹಾಕ್ಯಾಕೆ ನೀರಿಗೆ ಹಿಂಡಿಟ್ಟಿರ್ತಾರಲ್ಲ, ಅವ್ನು ಕೊಡ್ತಾರೆ. ಅವನ್ನ ಹಾಕ್ಯಾಕೆ ತೆಗಿಯಾಕೆ ಬರ್ತದೆ ಕೂಸಿಗೆ ಅಂತ. ಆಮೇಲೆ ಏನಿತ್ತು, ನಾವು ಉಳ್ಕದ್ನ ಮಾಡ್ಕೋತೇನೆ, ನೀ ಇಷ್ಟು ತರ ಹೋಗಪ್ಪ ಸಂತ್ಯಾಗ ಇಷ್ಟು ತೊಗೊಂಬ. ಹಂಗೆ ಗುಡಿವಾಗಲ್ಲ ನಿಮ್ಮ ಅಪ್ಪ ಕುಂತಿದ್ರೆ ಮನೆಗೆ ಕಳಿಸಪ್ಪ, ಒಟ್ಟು ಕೆಲಸದಾವಿಲ್ಲ ಏನು ಹೋಗಿ ಕುಂತ ಬಿಡ್ತಾನ ಪರಮಾತ್ಮ. ಆತ ಕುಂತಂದ್ರೆ ಅಲ್ಲೇ ನೋಡತ್ತಾಗ. ಆಯ್ತು, ಕಳಿಸ್ತೇನಂತ. ಶಾಂತಕ್ಕನ ಮನೆ ಕಡೆ ಹೋಗಿ ಇಸ್ಕೊಂಡಾರ ಬರ್ಬೇಕು. ಪರಕ, ಅಯ್ಯೋ ದೇವ್ರ ನೆಂದೋರ್ ಮಂದಾಗ ಅಂತೇಳಿ ಶಾಂತಕ್ಕ ಇನ್ನಿದಾಗ ಒಳಗೊಂದು ನೋಡು. ಇಲ್ಲೇ ಇದ್ ನೀವು ಇಟ್ಟತನ ನನ್ನ ಸಸಿ ಹಡ್ದಾಳಂತ ಶಾಂತಕ್ಕ ಗಂಡಂತ. ಹೌದಾ? ಚಲೋ ಆತಲ್ಲ ಗಂಡ ಅಂದ್ರೆ. ಇನ್ ನಿನ್ನ ಹಿಡ್ದಾರ ಯಾರದಾರವ? ಯಾವಾಗ ಕೊಡ್ತೇವ ಶಿವಿಟ್? ಹಂಗ ಕಲಿಕೈಲೇನೆ ಹೇಳ್ತೀಯ ಹಂಗ? ಅಯ್ಯೋ ನನ್ನ ಮಗ್ಗ ಸಂಜೆಗೆ ಬರ್ತಾ 1 ಕಿಲೋ ಮೋತಿಚೂರು ಉಂಡಿ ತಗೊಂಬ ಅಂತ ಹೇಳೀನಿ. ಹಂಗೆ ಹೇಳ್ತೇನೆ, ನಾ ಸ್ವೀಟ್ ಕೊಟ್ಟ ಎಲ್ಲರಿಗೆ ಹೇಳ್ತೇನೆ. ನಿಮಗೂ ಸಂಜೆಗೆ ಆದ್ರೂ ಹಂಗೆ ಹೇಳ್ಬೇಕಂತಿದ್ದೆ, ಮತ್ತೆ ಇಲ್ಲಿಗೆ ಬಂದಿದ್ರಲ್ಲ ಅಂತ ಹೇಳಿದ್ದಟ್ಟೆ. ಈಗ ಕುಂದ್ರೆ ಆಗಿರ್ಸಕ ಶಾಂತಕ ಕುಂದ್ರಿ. ಯವ್ವ ಅಲ್ಲಿಂದ ಸತ್ಕೊಂತ ನಡ್ಕೊಂತ ಬಂದು ನಾನು ಸುಸ್ತಾಗಿತ್ತವ, ನಾ ಕುಂತ ಬಿಟ್ಟೆ. ಅಯ್ಯೋ ಕುಂದ್ರೆ ತಾಯಿ. ಯವ್ವ ನಾವು ಬಂದೇವಂತ ಗೊತ್ತಾಗಿ ನಿಮ್ಮತ್ತೆ ಏನಾರು ಅಂದಿತ್ತೇವ ಹಿಂದಾಗಡೆ, ಅದ್ರ ಕಡೆ ಎಲ್ಲ ಅನ್ಸ್ಕೊಳಕ್ ಹೋಗುನು. ಅಯ್ಯ ನಮ್ಮತ್ತೆ ಊರಿಗೆ ಹೋಗ್ಯಾಳ, ನಿಂಗೆ ಗೊತ್ತಿಲ್ಲ ಅನ್ಸುದ್ದಿ? ನನಗ ಗೊತ್ತು. ಆದ್ರ ನಿಮ್ಮತ್ತೆ ಊರಿಗೆ ಹೋಗ್ಯಾಳಲ್ಲ, ಆತ್ಮ ಇದ ಮನಿ ಒಳಗೆ ಅಡ್ಡಾಡ್ತಿರ್ತೈತಿ, ಅದಕ್ಕಂದೆ. ಹೌದಾ? ಹೋಗ್ಲಿ ಬಿಡವ. ಅಂತೂ ನನ್ನ ಆದ್ನಿ ಕಳಿಸ್ಕೊಡ ಅವನ್ನ. ಬಣತನ ನನಗೇನು ಗೊತ್ತಾಗೋದಿಲ್ಲ ಮಾಡಾಕ. ಒಟ್ಟ ಅತಿಗೆಮ್ಮ ಅನ್ಲ ಪಾಪ ಅಷ್ಟೊಂದು ಹೇಳದ್ಲಲ್ಲ, ಅದಕ್ಕೆ ಅದು ಅಲ್ಲದೆ ನಾನಾರ ಯಾಕೆ ಬೇಡ ನಕೋಲಿ, ಅದಕ್ಕೆ ಅಲ್ಲೇ ಕಳಿಸಿದೆ. ಎಷ್ಟಾದರೂ ತಾಯಿ ಮಗಳು ಏಕ ಇದ್ದಂಗ, ಹೌದಿಲ್ಲ? ಆದ್ರೂ ಏನಾನ ಹುಡುಗಿ ಭಾಳ ಒಂದು ಹಸನಾತವ ಇವ. ಮದುವೆ ಆಯ್ತು, ಮತ್ತು ಹುಡುಗಿತ್ತು ಬಂತು, ಮದುವೆ ಆಯ್ತು, ಚಲೋ ಹುಡುಗನ ಕೈ ಹಿಡಿತು, ಮತ್ತು ಆ ಹುಡುಗನ ಮನ್ಯಾಗ ಹೇಳೋರಿಲ್ಲ ಹತ್ತಿಲ್ಲ, ಏನಿಲ್ಲ, ಬೇಕಾದಂಗೆ ಭಾಳ ಬೆಳಕಾತು, ಮತ್ತು ಹೊಟ್ಟಿಲ್ಲ ಐತೆ ಹುಡುಗಿ. ಆಗಲಿ ದೇವ್ರು ಒಳ್ಳೇದು ಮಾಡಿ, ಒಟ್ಟೊಂದು ಒಳ್ಳೆ ಬುದ್ಧಿ ಕೊಟ್ಟು ಹಿಂಗೆ ಜೀವನದಾಗ ನಡ್ಕೊಂಡು ಹೋದ್ರೆ ಅಟ್ಟ ಸಾಕು.
ತಾಯಿ ಮಗಳ ಇಬ್ಬರಿಗೆ ಬುದ್ಧಿ ಬಂದೈತೆ ಶಾಂತಕ್ಕ, ಬುದ್ಧಿ ಬಂದೈತಿ. ಗೊತ್ತನ ಮೊನ್ನೆ ನಾವು ಹೋದಾಗು ಭಾರಿ ಚಂದ ಮಾತಾಡಿದ್ಲ. ಒಟ್ಟ ಏನು ಕೊಡ್ಡಿ ಕುಂಟಿ ಏನು ಮಾತಾಡಿಲ್ ಬಿಡಿ, ಸುಳ್ಳ ಯಾಕನ್ಬೇಕು. ಸೀರೆ ತಗೊಂಡೋಗಿದ್ದೆ, ಭಾಳ ಚಂದ ಐತಿ, ಮಸ್ತ್ ಐತಿ ಸೀರೆ, ಭಾಳ ಚಂದ ಐತಿ 20 ಸಲ ಅಂದ್ಲ. ನಾನು 2-3 ಅಂಗಡಿ ಅಡ್ಡಾಡಿ ತಗೊಂಡೋಗಿದ್ದೆ ಅದನ್ನ. ಗೊತ್ತನ? ಅಯ್ಯೋ 950 ರೂಪಾಯಿ ಸೀರೆಗೆ ರೊಕ್ಕ. ಗೊತ್ತನ? ನಾನು ಹೋದ್ರೋಗ್ಲಿ ಒಂಚೂರು ಹೆಚ್ಚಿಗೆ ರೊಕ್ಕದ ತಗೊಂಡೋಗಿದ್ದೆ. 950 ಅಂದ್ರೆ ಏನು ಕಡಿಮೆ ಆಯ್ತಾನ? ಬೇಕಾದಂತ ಮಿನ್ನ ಸೀರೆ ಸಿಗ್ತಾವ. ಆತ್ ಬಿಡು, ಚಂದ ಐತನ. ಹಸಿರು ತಗೊಂಡೋಗ್ಬೇಕಿಲ್ಲ ಸ್ವಾದ್ರಮ್ಮ ಒಂದು ಸೀರೆ. ಹಚ್ಚ ಹಸಿರು ಒಯ್ದಿಲ್ಲ, ಗಿಣಿ ಹೆಸರು ಒಯ್ದಿದ್ದೆ ಕಲರ್. ಏನ್ ತಂಗಿ ಮನೆಗೆ ಹೋಗಿದ್ದೆ ಇಲ್ಲ, ಅಣ್ಣಗ ಹಿರಿ ಹಿಗ್ಗಾಕತ್ತಿದ್ನ. ಮತ್ತೆ ಅವ್ರಪ್ಪ ಸೇರ್ತಿದ್ದಿಲ್ಲ ಅಂತ ಮತ್ತೆ ಅವ್ರಪ್ಪ ಕೊಟ್ಟು ತಿಳಿಸಿ ಹೇಳಿದ್ರು. ಹೋಲ್ ಬಿಡಪ್ಪ, ಏನು ಮಾಡಕತ್ತಿ, ಈಗ ನಾನು ನನ್ನ ಮಗಳನ್ನ ಕ್ಷಮಿಸಿ ಮಾತಾಡಕತ್ತಿಲ್ಲ, ಹಂಗ ನೀನು ಸುಮ್ಮನೆ ಆಗು, ಹೋಲಿ ಅದನ್ನೇ ಏನು ಬೆಳೆಸ್ಕೊಂಡೋಕೆ ಅಂತೆಲ್ಲ ಹೇಳಿದ್ರೆ ನಮಗೂ ಯಾಕೆ ಸರಿ ಅನ್ನಿಸ್ತಕ್ಕಂತತಿ. ಆಯ್ತು ತೋರಿ, ನಾನು ಸುಮ್ಮನಕ್ಕನಿ ಅಂತೇಳಿ ಅನ್ನತ್ತಿದ್ರು. ಆಗ್ಲಾ, ಒಳ್ಳೇದಾಗ್ಲ. ಒಟ್ಟು ಎತ್ತಾಗ ಒಟ್ಟು ಚಂದಿದ್ರೆ ಅಷ್ಟ ಸಾಕು, ಹೌದಿಲ್ಲ? ನಂದು ಒಂಥರ ಬಾಳೆನೇ ಈಗ ಮನ್ಯಾಗ ಕುಂತ್ ಬ್ಯಾಸರ ಆಗಕತ್ತಿತ್ತ, ಅದಕ್ಕೆ ಐತಾಗ ಬನ್ನೆ ಪರಕ. ಅಂದಂಗ ನಿನ್ನ ಮಗ ಸುಸಿ ಯಾವಾಗ ಹೋದ್ರ? ನಿನ್ನೆ ಹೋಗ್ಯಾರ ಇವ, ನಿನ್ನೆ ಹೋಗ್ಯಾರ. ಅಲ್ಲೇ ಮನಿಗಿನಿ ನೋಡಿ ಅದಕ್ಕೆ ಮನಿಗೆ ಒಟ್ಟು ಮುಂಗಂಡ ರೊಕ್ಕನೂ ಕೊಟ್ಟ ಬಂದಿದ್ರು. ಎಲ್ಲ ವ್ಯವಸ್ಥೆನ ರೆಡಿ ಐತೆ, ಮತ್ತೆ ಯಾಕೆ ಬೇಡ ಅನ್ಬೇಕು? ನಮಗೂ ಬಾ ಅಂದ. ಇವ್ರು ಬೇಡ, ನಾ ಹುಟ್ಟಿದ್ದು ಇದ ಊರಾಗ, ಸಾಯಿದು ಇದ ಊರಾಗ, ನಾ ಯಾಕೆ ನಿಮ್ಮ ಮನೆಗೆ ಬರಾಕೋಲಿ, ನಾ ಎಲ್ಲಿ ಬರುದಿಲ್ಲ, ಈ ಕಡೆತನ ನಾವು ಇಲ್ಲೇ ಇರ್ತೇವೆ ಅಂತ ಇವರು ಅಂದ್ರ. ಮತ್ತು ನನಗೂ ನಿಮ್ಮನ್ನೆಲ್ಲರನ್ನೂ ಬಿಟ್ಟು ಹೋಗಕ್ಕೆ ಮನಸ್ಸು ಒಪ್ಪಕ್ಕಲ್ಲ. ಯವ್ವ ಅಕ್ಕಂಗಾರ್ಗತ್ತೆ ಅದೇ ಬಿಟ್ಕೊಟ್ಟು ಹೋಗಿ ಅಲ್ಲೇನು ಮಾಡ್ಲೆ? ಹಾಗಾಗಿ ನನಗೆ ಅಲ್ಲಿ ಹೋಗಕ್ಕೆ ಮನಸ್ಸಾಗ್ಲಿಲ್ಲವ. ನಾವಲ್ಲಿವ ಇವ, ನಾ ಇಲ್ಲೇ ಇರ್ತೇನೆ ಬೇಕಾದಾಗೋಲ್ತಕ್ಕಂತೇಳಿ ನಾನು ಹೋಗಲಿಲ್ಲ. ನೀವ ಬರ್ರಿಪ್ಪ ಸೂಟಿ ಸಿಕ್ಕಾಗ ಅಂದೆ. ಅದೇನೋ ಇಂಗ್ಲೀಷ್ ಮೀಡಿಯಮ್ನಾಗ ಓದಿಸ್ತಾಳಂತ ಓದಿಸ್ಕೊಳಕ್ಕೆ ಏನಪ್ಪಕೈತಿ. ನಾವು ತಿನ್ನೋದು ಇಬ್ರು ಗಂಡ ಹೆಂಡತಿ 2 ರೊಟ್ಟಿ ಮಾಡ್ತೀನಿ. ನನ್ನ ಕೈಕಾಲಿನೂ ಗಟ್ಟಿ ಐತಿ, ಬೇಕಾದಂಗೆ ನಾವು ಗಂಡ ಹೆಂಡತಿ ಉಂಡು ತಿಂದು ಇರ್ತೀವಿ ಆರಾಮಾಗಿ. ನಾನು ಗಂಡು ಒಟ್ಟು ಹೊಲ್ದಾಗ ದುಡ್ದಿದ್ದ ನಮ್ಗೆ ಆಕತ್ ಬಿಡ ಇವ, ಇವ್ರು ಕೊಡ್ಬೇಕನ್ನೋದಾರ ಏನೈತಿ? ಹೌದಿಲ್ಲ? ಇಬ್ರು ಸಂತಿ ಏಟು ಉಪ್ಪು ಎಣ್ಣೆ ಖಾರ ಕೊಳ್ತೇವೆ. ನಾವಿಬ್ರು ಗಂಡ ಐತಿ ದುಡಿದ್ರೊಳಗೆ ನಮ್ಮ ಜೀವನ ನಡಿತೈತಿ. ಅಲ್ಲಿ ಬಿಡ, ಅದಕ್ಕೆ ಯಾಕಷ್ಟು ಚಿಂತೆ ಮಾಡ್ತಿ? ಹಣೆ ಬರ್ಕೊಣಿ ಯಾರನ್ನಂಗೆ ಹೋಗ್ಯಾರಿಲ್ಲ, ಬರ್ತಾರ ತಗೋ ಎಲ್ಲೋಕ್ಕಾರ. ಇದ್ದೂರು ಬಿಟ್ಟು ಪೇಟೆಗೆ ಹೋಗಿ ಉಳ್ಕೊಳ್ಳೋದ್ರ ಏನೈತಿ? ಹೌದಿಲ್ಲ? ಅಂದಂಗೆ ಏನೋ ಹೇಳ್ಬೇಕನ್ನೀವನ ಆತಾಗ. ನಾಳೆ ಹೋಗಿ ನಮ್ಮ ಈಕಿನ ಕರ್ಕೊಂಬರ್ಬೇಕಾಗೈತೆ. ಒಂಚೂರು ನೀವು ಬರ್ತೀರನ? ಹೋಗಿ ನಮ್ಮ ಈಕಿನ ಮೀನಾಕ್ಷಿನ ಕರ್ಕೊಂಬರೋಣ. ಇದು ನೇತ್ರನ. ಓ, ನೇತ್ರನ ಕರ್ಕೊಂಬರ್ಬೇಕನ? ಹೆಸ್ರಾಗೈತಿ ಈಗ 7 ಮುಗೀತು, 8ಕ್ಕೆ ಬಿತ್ತು. ನೇತ್ರಾಗೂ ಈಗ ಕರ್ಕೊಂಬರ್ಬೇಕಾಕಿನ್ನು 8ಕ್ಕೆ ಬಿತ್ತು. ನಾನು 8ರಾಗ ಹಡ್ದಿದ್ನವ. ನನ್ನಂಗಾದ್ರೆ ನನ್ನ ಮಗಳು ಈಗ 8ರಾಗ ಹಡಿತಾಳ. ಇಲ್ಲ ದಿನ ತುಂಬಿಂದಂದ್ರೆ ನಾ ಈಗ ಕೆಲವ್ರು ಏನು ಮಾಡ್ತಾರೆ 10ರಾಗ ಹಡಿತಾರೆ, 9ರಾಗ ಹಡಿತಾರೆ. ಈಕಿದು ಹೆಂಗೈತೆ ಏನೋ, ನನ್ನಂಗೈತೆ ಏನು ನೋಡ್ಬೇಕು. ಅವ್ರ ತೆರಮಿಗೆ ನಾನು ಮತ್ತೆ ಹೋಗೇ ಇಲ್ಲವಾ ಆ ಕಡೆ. ಎದ್ದು ಕುಂದ್ರಂಗ ನಿಂದ್ರಂಗ ಒಂಚೂರು ಅಡ್ಡಾಡಂಗದು ಆಗ್ಯಾರ ಇಲ್ಲ? ಆಗೈತೆ ಶಾಂತಕ್ಕ, ಆಗೈತೆ. ಅವ್ರ ಅತ್ತಿಗೆ ಹಂಗೆ ಅಡ್ಡಾಡಕ್ಕೆ ಬರಾಕತ್ತೈತಿ. ಈಗ ಸೊಸಿ ಕಟ್ಟ ಕೌಕು ಮಾಡೋದಿಲ್ಲಂತೆ, ಚಲೋ ಇರ್ತಾಳಂತ. ಒಟ್ಟು ಚಂದಾಗಿ ಇರ್ತಾಳಂತ. ಅಡಿಗಿದು ಒಂಚೂರು ಹಂಗೆ ಕುಂತು ಕೈ ಪೈ ಆಡಿಸಿ ಅಡಿಗೆ ಮಾಡ್ತಾಳಂತ. ಹಾಗಾಗಿ ಮತ್ತೆ ಕರ್ಕೊಂಡು ಹೋಗುವ. ಮತ್ತು ನನ್ನ ಕೈಲೂ ಎಲ್ಲ ಮಾಡಕ್ಕೆ ಆಗಕತ್ತೈತಿ ಈಗ. ಆಕಿನ ಯಾಕೆ ಬರೀ ವಾಂತಿ ಅಂತಂತಾಳಂತ ಆಕಿನ ಹತ್ರ. ಅದ್ರ ಸಂಬಂಧ ಬ್ಯಾಡವಾ ವಾಂತಿ ಅಂತಾಳ. ಆಕಿ ಕೊಟ್ಟು ಮಕ್ಕೊಂಡಾರ ವಿಶ್ರಾಂತಿ ಬೇಕಾ ಏನ, ಒಂಚೂರು ಕರ್ಕೊಂಡು ಹೋಗಿ ನೀನು ಅಂದ್ಲ. ಮತ್ತು ಅವ್ರು ಅಂದ ಮೇಲೆ ನನ್ನ ಮಗಳನ್ನ ಯಾಕಲ್ಲಿ ಬಿಡಲಿ, ಅದಕ್ಕೆ ಕರ್ಕೊಂಬಂದ್ರಾತ ಅಂತೇಳಿ. ನಾಳೆ ಬರ್ತೀರನ? ಒಟ್ಟು ಅಡಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗಿ ಕೊಟ್ಟು ಕರ್ಕೊಂಬಂದ್ರಾತ ಅಂತ. ಅಯ್ಯೋ ಪರಕ್ಕ, ನಾ ಹೇಳ ಇದ್ದೂರಾಗ ಇರೋದು, ಮತ್ತು ನಾವು ಯಾಕೆ? ನಿನ್ನ ಮಗ ನೀನು ಹೋಗ್ರಿ ಒಟ್ಟು ಮನ್ಯಾಗ ಇಲ್ಲೇ ಒಂಚೂರು ಬುತ್ತಿ ಗಿತ್ತಿ ಏನಾರು ಮಾಡಿ ಕಟ್ಕೊಂಡು ಹೋಗಿ ಕೊಟ್ಟು ಆಕಿ ನೀವು ಊಟ ಮಾಡಿ ಅವ್ರಿಗೆ ಉಣಿಸಿ ಈಕಿನ ಹೊಟ್ಟೆಲಿದ್ದಕ್ಕಿನ ಬಸರ ಹೆಣ್ಮಗಳು ಕರ್ಕೊಂಡು ಮನೆಗೆ ಬರ್ರಿ. ಏನು ದೂರ ಬಾರ ಊರಿಗೆ ಹೋಗ್ಬೇಕಪ್ಪ ಅನ್ನಂಗಿಲ್ಲ, ಏನಿಲ್ಲ. ಹೌದಿಲ್ಲ? ರೊಟ್ಟಿ ಗಿಟ್ಟಿ ಮಾಡ್ಕೊ, ಪಲ್ಯ ಮಾಡ್ಕೊ. ಏನು ಇಂತಿಷ್ಟಂತ ಏನು ಹೇಳಿಲ್ಲಲ್ಲ, ಕುಬ್ಸ ಮಾಡಿದ್ರೆ ಹೇಳ್ತಾರ. ಇಲ್ಲ ಅದೆಲ್ಲ ಏನು ಹೇಳಿಲ್ಲ. ಮತ್ತು ಆತಲ್ಲ ಬಿಡು, ಹೋಲ್ ಹೇಳಿಲ್ಲ ಅಂತಂದ್ರೆ ಮತ್ತೆ ಯಾಕೆ ತಲೆ ಕೆಡ್ಸ್ಕೊಂತಿ? ಒಂದು 20 ಮಾಡ್ಕೊ. ಖರ್ಚಿಗೆ ಎಲ್ಲ ಮನೆ ಮಾಡಿ ಎಲ್ಲ ಕೊಟ್ಟು ಕಳಿಸಿದ್ದೆ ನಾನು ನೀನು. ಅದಲ್ಲ ಗಾರಿಗೆ ಪರಿಗೆ ಮಾಡ್ಬೇಡ, ಬರ್ಷಣ ಈ ಟೈಮ್ನಾಗ ತಿನ್ನಬಾರ್ದಲ್ಲ. ಇಲ್ಲ ರೊಟ್ಟಿ ಪಲ್ಯ ಅಷ್ಟ ಮಾಡಿ, ಮೊಸರು ಬುತ್ತಿ, ಅನ್ನ ಸಸಿ ಬುತ್ತಿ ಅದು ಅಷ್ಟು ಮಾಡ್ಕೊಂಡು ಕಟ್ಕೊಂಡು ಹೋಗಿ ಉಂಡು ಬರ್ತೀವಿ. ಆಮೇಲೆ ಆರತಿ ಮಾಡ್ಬೇಕಲ್ಲ ಈಗ ಅಲ್ಲೇ. ಹೌದು ನೋಡು, ಬರ್ತೀವಿ ತಗೋ, ನಾವು ಬರ್ತೇವೆ, ಅಲ್ಲಿಂದಲ್ಲೇ ಬರ್ತೇವೆ. ಬರ್ತೇವೆ ತಗೋ. ಮತ್ತು ಒಂದು 5 ಮಂದಿ ಮುತ್ತೈದರ ಆರತಿ ಮಾಡಿ ಉಡಿ ತುಂಬಿ ಕರ್ಕೊಂಬರ್ಬೇಕು ಇಲ್ಲಿಗೆ. ಹೌದಲ್ಲ? ಹೌದು. ಅಯ್ಯೋ ಸೀರೆ ತಂದೇ ಇಲ್ಲ ನಾಕಿಗೆ. ಅಯ್ಯೋ ನೆನಪ ಇಲ್ಲ. ತೀರಾ ಹೋಟೆಲಿದ್ದಕ್ಕೆ ಒಂದು ಸೀರೆ ಕೊಡಲಿಲ್ಲ ಅಂದ್ರೆ ಹಂಗೆ. ಹೌದು, ಸೀರೆ ಉಡಿ ತುಂಬಬೇಕು. ನಾ ಹಂಗಾರ ಇವತ್ತಾಗಲ್ಲ, ನಾಳೆ ಕರ್ಕೊಂಬರಲ್ಲ. ಹಂಗಾರ ನಾಳೆ ಮೊದಲು ಹೋಗಿ ಒಂದು ಸೀರೆ ತೊಗೊಂಬರ್ತೀನಿ, ನಾಡ್ದಾಗ ಕರ್ಕೊಂಬಂದ್ಬಿಡ್ತೀನಿ ಈಕಿನ ಶಾಂತಕ್ಕ. ಹಂಗೆ ಮಾಡಿ ಎಲ್ಲದಕ್ಕೂ ಪ್ಯಾಟಿಗೆ ಹೋಗ್ಬೇಕವ. ನಮ್ಮೂರಾಗ ಒಂದು ಅಂಗಡಿ ಪಂಗಡಿ ಆಗಿಲ್ಲ ನೋಡು. ಅಂದಂಗೆ ಶಾಂತಕ್ಕ, ನಿನ್ನ ಮೊಮ್ಮಕ್ಕಳು ಅರಿವಿ ಕಟ್ಟಿಟ್ಟನಿ ಕೊಡ್ತೇನೆ ಅಂದಿದ್ದೆಲ್ಲವ. ಅದಕ್ಕೆ ಒಂಚೂರು ನೇತ್ರಾಗೂ ನಾಳೆ ಮತ್ತೆ ಹೆರಿಗೆ ಆತಂದ್ರೆ ಆಕಿಗೂ ಬೇಕು, ಮತ್ತು ಆಕಿ ಈಗ ಅಲ್ಲಿಗೂ ಬೇಕಲ್ಲ, ಅದಕ್ಕೆ ಅದಾವನ ಅರಿವಿ? ಅಯ್ಯೋ ಪರಕ್ಕ, ನೀ ಅಂದಿದ್ದಕ್ಕೆ ನೆನಪಾತ್ ನೋಡು. ನನ್ನ ಮೊಮ್ಮಕ್ಕಳು ಹೊಸವ ಒಮ್ಮೊಮ್ಮೆ ಹಾಕಿ ತೆಗ್ದಿದ್ದ ಭಾಳ ಅಲ್ಲ. ಆಕೆದಾಳಲ್ಲ ನನ್ನ ಸೊಸಿ ಡಿಂಗರ್ ಬಿಲ್ಲಿ. ಯವ್ವ ತುಸ ಅರ್ಬಿ ತಂದಾಳ ಮಕ್ಕಳಿಗೆ. ಯವ್ವ ಒಂದು ನೆಟ್ ಪುಟ್ಟ ಹಾಕುವಂತಾವ್ ತಂದಿಲ್ಲ. ಅವಕ್ಕೆ ಅಂತ ಒಂದ್ಸಲ ಹಾಕೊಂಡು ನೀರಿಗೆ ಹಾಕತ್ಲೆ 2ನೇ ಸಲ ಬರತ್ತಿದ್ದಿಲ್ಲ. ಹಂಗೆ ಹಾಕಿಟ್ಟಿದ್ದು ಒಂದು 7-8 ಜೊತೆ ಅರ್ಬಿ ಚಲೋ ಅಂದ್ರೆ ಯಾವ ಹುಡುಗರಿಗೆ ಕೊಡಕ್ಕೆ ಬರ್ತದೆ ಅಂತೇಳಿ ತೆಗೆದಿಟ್ಟೇನಿ. ಒಂದು ವರ್ಷದ ಒಳಗಿನ ಹುಡುಗರಿಗೆ ಬರುವಂಥವು. ನೀವು ಅಂದೆ ಅಂದ್ರೆ ಅವನು ತಂದು ಕೊಡ್ತೇನೆ ನೋಡು.
ಹೌದಾ, ನಾನು ಕುಂಚಿಗೆ ಗಿಂಚಿಗೆ ಎಲ್ಲ ಹಾಕಿಟ್ಟೇನಿ. ನಮ್ಮ ಈರಮ್ಮಂದು ಏನು ತೊಂದರೆ ಇಲ್ಲ. ಆಕಿ ಒಂದನೇ ಹುಡುಗಂದ ಆಕಿ ತೆಗೆದಿಟ್ಕೊಂಡಾಳ, ಎರಡನೇ ಹುಡುಗರಿಗೆ ಬೇಕಾಕತ್ತೆ ಅಂತೇಳಿ. ಈ ಸಲ ಅಂತೂ ಯಾ ಪೆಂಡ್ರ ಗೆಜ್ಜಿ ಮ್ಯಾನ್ ಗೆಜ್ಜಿ ಏನು ತರೋದು ಬಾಕಿ ಇಲ್ಲ ನೋಡು. ಯಾಕಂದ್ರೆ ಒಂದನೇ ಹುಡುಗನು ಪೆಂಡ್ರ ಗೆಜ್ಜಿ ಮ್ಯಾನ್ ಗೆಜ್ಜಿ ಹಾಲ್ಗಡಗ ಎಲ್ಲ ತೆಗೆದಿಟ್ಟಾಳ, ಕುಂಚಿಗೆ ತೆಗೆದಿಟ್ಟಾಳ, ಹಾಕಿದ ಅರಿಬಿ ತೆಗೆದಿಟ್ಟಾಳ. ಹಾಗಾಗಿ ಎರಡನೇದಿಗೆ ಹೊಟ್ಟಿಲದಾಳಲ್ಲ, ಅದಕ್ಕೆ ಅದು ಬರ್ತೈತಿ. ನಾನು ಈಕಿದ ನಮ್ಮ ಕಸ್ತೂರಿ ಮಕ್ಕಳು ಕೊಡ್ತೇನೆ ತಡಿ, ತಂದು ಕೊಡ್ತೇನೆ. ಇಲ್ಲ ಸಂಜಿಕ ಹಿಂಗೆ ಮಾಡ್ತೇನೆ, ನನ್ನ ಮಗನ ಕೈಯಾಗಾರ ಕೊಟ್ಟು ಕಳಿಸ್ಬಿಡ್ತೇನೆ ತಗೋ. ಅಷ್ಟು ಮಾಡ ಶಾಂತಕ, ಪುಣ್ಯ ಬರ್ತೈತಿ ನಿನಗೆ. ನಾನೇ ಬರ್ಬೇಕಂತ ಮಾಡಿದ್ದೆ, ಅಷ್ಟೊತ್ತಿಗೆ ನೀವ ಬಂದ್ರಿ. ನಂದು ನಾನಾ ತಂದು ಕೊಡ್ತೇನೆ ತಗೋ. ಮತ್ತೆ ಇಲ್ಲೇ ಐತೆ ನಮ್ಮ ಮನಿ. ಏನು ನಾಳೆ ಹೋಗ್ಬೇಕಾ ಸೊಸಿ ಮನೆಗೆ? ಈಗ ಹೌದು, ನಿನ್ನ ಮಗಳನ್ನ ಯಾವಾಗ ಕರ್ಕೊಂಬರ್ತಿ? ಸೊಸಿಗೆ ಮತ್ತೆ ಕೂಸು ಹುಟ್ಟೈತಲ್ಲ, ನೋಡಾಕ ಯಾವಾಗ ಹೋಕ್ಕಿ? ನನಗೂ ಅದೇ ಚಿಂತಿತೈತಿ. ನಾ ಅಂತೀನಿ ಒಂದ್ಸಲ ಹೋಗಿ ನಮ್ಮ ಮೊಮ್ಮಗನ ನೋಡ್ಕೊಂಡು ಬಂದ ನೇತ್ರಾನ್ ಕರ್ಕೊಂಬಂದ್ಬಿಡ್ತೇನೆ. ಈಗ ಬಸ್ರ ಹೆಣ್ಮಗಳು ಕರ್ಕೊಂಬಂದೆ ಅಂದ್ರೆ ನಂಗೆ ಹೋಗೋಕ್ಕಾಗಂಗಿಲ್ಲ ಮತ್ತೆ, ಹೌದಿಲ್ಲ? ಹಂಗೆ ಮಾಡ್ತೇನೆ. ನಾಳೆ ಸೀರೆ ತೊಗೊಂಡು ಅಲ್ಲಿಂದ ಅಲ್ಲೇ ದವಾಖಾನಿಗೆ ಹೋಗಿ, ಇದು ದವಾಖಾನೆ ಅಲ್ಲ ಊರಿಗೆ ಹೋಗಿ, ನಾನು ನನ್ನ ಮಗ ನೋಡಿಕೊಂಡು ಮಾತಾಡಿಸ್ಕೊಂಡು ಖುಷಿನ ನೋಡಿಕೊಂಡು ಕೊಬ್ಬರಿ ಖಾರ ಕೊಟ್ಟು ಬರ್ತೀವಿ. ಬಂದ್ವಿ ಅಂದ್ರೆ ನಾಡ್ದು ಹೋಗಿ ನನ್ನ ಮಗ ನಾನು ಹೋಗಿ ಕರ್ಕೊಂಬಂದ್ಬಿಡ್ತೀವಿ. ಅವತ್ತು ನೀವು ಅಲ್ಲಿಂದ ಅಲ್ಲೇ ಬಂದ್ಬಿಡ್ರಿ. ಅಷ್ಟು ಮಾಡಿ ಅದಂಗೆ ಶಾಂತಕ್ಕ. ನನಗೂ ಬಾಣೆತನದ ಬಗ್ಗೆ ಅಷ್ಟು ಗೊತ್ತಿಲ್ಲ. ಒಂಚೂರು ನಿನಗೆ ಮಾಡಿ ಗಿಡಿ ಗೊತ್ತಲ್ಲ, ಅದಕ್ಕೊಂದು ಈಟೆ ಬರ್ಕೊಂತ ಹೋಗ್ಕೊಂತೀರ ಶಾಂತಕ್ಕ. ಏನು ಮತ್ತೆ ಮತ್ತಿದ್ರೆ ಹಂಗೆ ಹಾಕಿತ್ತ ಮತ್ತಾಕಿನೂ ಹೊತ್ತಾಗೋಲ್ಲ. ನನಗರ ಏನು ಪೂರ ತಿಳಿಯೋದಲ್ಲ ಬಿಡೋದಿಲ್ಲ. ನಾನು ನನ್ನ ಮಕ್ಕಳ ಬಾಣೆತನ ಆದಿಗಿದ್ದೆಲ್ಲ ಮರ್ತೇ ಬಿಟ್ಟೆನೀಗ. ಅದಕ್ಕೆ ನೀನೇ ಒಂಚೂರು ಬರ್ಕೊಂತ ಹೋಗ್ಕೊಂತೀರ. ಆಯ್ತು ಬಿಡವ, ಬರ್ತೇನೆ. ಏನು ದೊಡ್ಡ ಆಗದನ, ಬರ್ತೇನೆ ಬಿಡು. ಅದಕ್ಕೇನಂತ. ನಮ್ಮ ಈರಮ್ಮನ್ನು ಅವ್ರ ಅವ್ವ ಕರ್ಕೊಂಡು ಹೋಗ್ತೇನೆ ಅನ್ನಕತ್ತಿದ್ಲು. ಏನು ಮಾಡ್ತಾಳ ಏನವ. ನಮ್ಮ ಅತ್ತಿಗೆ ಮಗು ಈಗ ಆರಾಮಾಗೈತೆ, ಸ್ವಲ್ಪ ದಿನ ಆಯ್ತು. ನೆಟ್ಗೆ ಅಡ್ಡಾಡ್ತಾಳೆ. ಇನ್ನೇನು ಅದು ಆಪ್ರೇಷನ್ ಆಗಿತ್ತಲ್ಲ ಬೆನ್ನು, ಈಗ ಒಂಚೂರು ಅಡ್ಡಾಡಕತ್ತಾಳ. ಏನು ಕರ್ಕೊಂಡು ಹೋಗಾರ ಏನು ಮಾಡ್ತಾರೆ. ನಮ್ಮ ಅಣ್ಣ ಬರ್ಬೋದು ಬಂದರು. ಆಕಿ ನಮ್ಮ ಈರಮ್ಮ ಅಂತಾಳ ಒಂದು 8ರಾಗ ಬೀಳೆತ್ತಿ ಆಮೇಲೆ ಹೋಗ್ತಾನೆ ಅಂದಾಳ. ಈಗ 6 ನಡೆಯಕತ್ತಾವ ಆಕಿಗೆ. ಏನು ದಿನ ತುಂಬಿಲ್ಲ. ನಾನು ಹೋಗಿ ಹೋಗಿ ಆರಾಮ ಹುಡುಗನ ಕಟ್ಕೊಂಡು ಆರಾಮಿದ್ದು ಬರು, ಹೋಗು ಮಾಡ್ಕೊತೇವೆ ಹಂಗೆ ಒಂದು ಆಕತಿ ಅಂತ ಹೇಳೇನಿ. ಹೌದನ್ ಶಾಂತಕ್ಕ? ಇವ್ವ ನೋಡು ಯಾ ನಮ್ನಿ ಪರಿಸ್ಥಿತಿ. ಬಸರಣ್ಣ ಮಕ್ಕಳು ನೋಡ್ಬೇಕು, ಹಡದಾರ ನೋಡ್ಬೇಕು ಅನ್ನಂಗೆ ಆಗೈತಿ. ಅಯ್ಯೋ, ನಾನು ಎಷ್ಟೊತ್ತತ್ತು ನೀವು ಬಂದು ಬರೀ ಮಾತಾ ಹಚ್ಚೇನಿ. ಕುಂದ್ರಿ, ಒಂದು ತಟ್ಟೆ ಚಾ ತರ್ತೇನೆ. ಅಯ್ಯಪ್ಪ, ಚಾ ಕುಡಿಬೇಕವ ಯವ್ವ. ತಲೆ ಹೊಡ್ಯಾಕತ್ತಾರೇನೋ ಒಂದು ಜಗಳ ಕೇಳಿ. ಆದರೂ ಆ ಮುದುಕಿ ಮನೆಯಾಗಿಲ್ಲ ಶಾಂತಕ್ಕ. ಪಾರಕ್ಕನ ಮನೆ ತನೋಗೈತಿ ನೋಡು. ಇಲ್ಲ ಬಂದು ಕುಂದ್ರತ್ಲೆ ವವ್ ಅಂತ ಒದರಾಕ ಚಾಲು ಮಾಡ್ತತಿ. ಹಂಗೆ ಬಿಡ್ಲ, ಈಗ ನಮ್ಮ ಮನೆ ತಣ್ಣಗಾಗಿಲ್ಲ. ಆದರೂ ನೀ ಅಂತಿ ಆಗಿರ್ಜಿ. ಮನೆಯಾಗಿದ್ದರೆ ಎಟ್ಟು ಬೇಸರ ಗೊತ್ತ. ನಮ್ಮ ಅತ್ತೆ ಇಲ್ಲಿ ಕುಂದಿರ್ತಿತ್ತು, ಇಲ್ಲಿ ನಿಂದಿರ್ತಿತ್ತೇವ, ಏನರ ಅಂತಿತ್ತು ಮಾಡ್ತಿತ್ತು ಅಂತೇಳಿ ನಮ್ಮ ಮನೆ ಕಳಾನ ಹೋದಂಗಾಗೈತೆ ನಮ್ಮ ಅತ್ತೆ ಸತ್ತಿಂದ. ಹಂಗೆ ಬಿಡ, ಹಂಗೆ ಅದು ಒಂದೊಂದ್ಸಲ.